₹30 ಆಯಿತು ಈರುಳ್ಳಿ ಬೆಲೆ. ಇವತ್ತಿನ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ₹30 ಆಗಿದೆ. ಚೆಕ್ ಮಾಡ್ತಾ ಹೋಗೋಣ ಯಾವ ಈರುಳ್ಳಿಗೆ ₹30 ಆಗಿದೆ ಅನ್ನೋದನ್ನ. ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ವಿಡಿಯೋ ಕೂಡ ಇದೆ. ಶುಂಠಿ ರೇಟ್ ಕೂಡ ಜಾಸ್ತಿನೇ ಇದೆ. ಇವತ್ತು ಕೂಡ ನೀವು ನೋಡಬಹುದು, ವಿಡಿಯೋನ ಚೆಕ್ ಮಾಡಬೇಕಾಗತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ನ ನೀವು ಗಮನಿಸಬೇಕಾಗತ್ತೆ. ಹಾಗೆಯೇ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಆ್ಯಂಡ್ ಆಲೂಗಡ್ಡೆ ವಿಡಿಯೋಗಳನ್ನ ಕೂಡ ನೀವು ನೋಡಬೇಕಾಗತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಅದರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನೀವು ನೋಡಿದ್ರೆ ನಿಜವಾಗ್ಲೂ ನಿಮಗಂತೂ ಶಾಕ್ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 25/8/2025 ಸೋಮವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ. ನಿನ್ನೆ ಯಶವಂತಪುರ ಮಾರ್ಕೆಟ್ಗೆ ರಜೆ ಇತ್ತು. ಇವತ್ತು ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ, ಯಾವ್ಯಾವ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿಯಲ್ಲಿ ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಪಟಾಪಟ್ ಅಂತ ಹೇಳಿಬಿಟ್ಟು. ವಿಡಿಯೋನ ತುಂಬ ಲಾಂಗ್ ಮಾಡೋದು ಬೇಡ, ತುಂಬ ಬೇಗನೆ ಮುಗಿಸೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ₹55 kg ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ₹60 kg ಇದೆ. ನೋಡಬಹುದು, ₹60ಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ₹65 kg ಇದೆ. ₹65ಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದು ₹100ಗೆ 1 kg ಸಿಗ್ತಾ ಇದೆ. ನೋಡಬಹುದು, ₹100ಗೆ 1 kg ಮುಕ್ಕಾಲು ಸೈಜಲ್ಲಿ ಇದೆ. ನೋಡಬಹುದು, ₹100ಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಯಾರಿಗೆಲ್ಲ ಬೆಳ್ಳುಳ್ಳಿ ಬೇಕು ಅಂದರು ಈ ತಕ್ಷಣನೇ ಕಾಲ್ ಮಾಡಬಹುದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಇದು ₹115ಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ನೀವು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ನೋಡ್ತಾ ಇರೋವಂಥದ್ದು. ಇದು ₹115ಗೆ kg ಇದೆ. ಇದು ನೋಡ್ಬೋದು, ₹155ಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ. ₹155ಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ಎಲ್ಲರೂ ಕೇಳ್ತಾ ಇದ್ರಿ, ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಲ್ವಾ ಮೇಡಮ್ ಅಂತ ಹೇಳಿಬಿಟ್ಟು. ₹155 ನಡೀತಿದೆ ನೋಡಿ. ಯಾರೆಲ್ಲ ಬೆಳ್ಳುಳ್ಳಿ ಬೇಕು ಅಂದವರು ಈ ತಕ್ಷಣನೇ ಕಾಲ್ ಮಾಡಬೇಕಾಗತ್ತೆ. ಯಾಕಂದರೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಆ್ಯಂಡ್ ನೀವು ರೈತರು ಯಾರೆಲ್ಲ ಬೆಳ್ಳುಳ್ಳಿ ತಗೊಂಡು ನಾವು ಯಶವಂತಪುರ ಮಾರ್ಕೆಟ್ಗೆ ಬರಬೇಕು, ನಮಗೂ ಕೂಡ ಒಂದು ಒಳ್ಳೆ ರೇಟು ಸಿಗಬೇಕು ಅಂದರೆ ನೀವು ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ. ಚಿಕ್ಕ ಸೈಜು, ಮುಕ್ಕಾಲು, ಮೀಡಿಯಮ್ಮು ಆ್ಯಂಡ್ ಬಿಗ್ ಸೈಜು, ಓವರ್ ಬಿಗ್ ಸೈಜು, ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟು ಸಿಗ್ತಾ ಇದೆ. ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ₹10 kg ಇದೆ. ಓಕೆನಾ, ಇದು ₹1000 ಆಗುತ್ತೆ 1 ಕ್ವಿಂಟಲ್. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ₹11 kg ಇದೆ. ಇದು 1 ಕ್ವಿಂಟಲ್ಗೆ ₹1100 ಆಗುತ್ತೆ. ನೋಡಬಹುದು, ₹11 kgಯ ಆಲೂಗಡ್ಡೆನ ನೀವು. ಇವಾಗ ನಾವು ನೋಡ್ತಿರುವಂಥದ್ದು ₹12 kg ಆಲೂಗಡ್ಡೆ, ₹1200 ಆಗುತ್ತೆ 1 ಕ್ವಿಂಟಲ್. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ₹13 kg ಇದೆ, ₹1300 ಆಗುತ್ತೆ 1 ಕ್ವಿಂಟಲ್ಗೆ. ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇವಾಗ ಆಲೂಗಡ್ಡೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು ₹14 kg ಇದೆ, ₹1400 ಆಗುತ್ತೆ 1 ಕ್ವಿಂಟಲ್ಗೆ. ನೋಡ್ತಾ ಇರಬಹುದು, ಇವತ್ತಿನ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ. ಆ್ಯಂಡ್ ಇದು ಇವತ್ತಿನ ವಿಡಿಯೋ ಆಗಿದೆ. ಸೊ ನೆಕ್ಸ್ಟ್ ₹14 kg ಇದೆ, ₹1400 ಆಗುತ್ತೆ ಈ ಆಲೂಗಡ್ಡೆಗೆ. ಇವಾಗ ನೀವು ನೋಡ್ತಿರುವಂಥ ಆಲೂಗಡ್ಡೆಗೆ ₹14 kg ಇದೆ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೂ ಕೂಡ ₹14 kg ಇದೆ. ನೋಡಬಹುದು, ಫ್ರೆಶ್ ಆಗಿದೆ ಆಲೂಗಡ್ಡೆ. ಯಾರಿಗೆಲ್ಲ ಬೇಕು ಅಂದವರು ಈ ತಕ್ಷಣನೇ ಕಾಲ್ ಮಾಡಬೇಕಾಗತ್ತೆ, ಅಥವಾ ನೀವು ಕಮೆಂಟ್ ಮೂಲಕನಾದರೂ ಕನ್ಫರ್ಮ್ ಮಾಡ್ಕೊಬೋದು, ಅಥವಾ ವಾಟ್ಸಪ್ ಮೂಲಕನಾದರೂ ಕನ್ಫರ್ಮ್ ಮಾಡ್ಕೊಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಟಾಪ್ ರೇಟ್ ಹೇಳಬೇಕು ಅಂದರೆ ₹20 ಟಾಪ್ ರೇಟ್ ನಡೀತಾ ಇದೆ. ಅಂದರೆ ₹2000 ಟಾಪ್ ರೇಟ್ ನಡೀತಾ ಇದೆ ಆಲೂಗಡ್ಡೆಗೆ. ಸೊ ನಾವು ಮೇಯ್ನ್ ಟಾಪ್ ರೇಟ್ ಆಲೂಗಡ್ಡೆನ ನಾನು ಇಲ್ಲಿ ಹಾಕಿಲ್ಲ, ಯಾಕಂದರೆ ನಮಗೆ ಆ ಟೈಮಲ್ಲಿ ನಮ್ಗೆ ಬ್ಯುಸಿ ಇರೋದ್ರಿಂದ ಹಾಕೋಕ್ಕಾಗಿಲ್ಲ. ಸೊ ಇವಾಗ ನಾನು ಟಾಪ್ ರೇಟ್ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ₹20 ನಡೀತಾ ಇದೆ. ನಿಮಗೆ ₹10, ₹11 ಶುರು ಆಗುತ್ತೆ ಆಲೂಗಡ್ಡೆ ರೇಟು. ₹20 ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಯಾರೆಲ್ಲ ಬೇಕು ಅಂದವರು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ನಿಮಗೆ ಯಾವ ವಿಡಿಯೋದಲ್ಲಿರುವಂತಹ ಆಲೂಗಡ್ಡೆ ಬೇಕು, ಅಥವಾ ನಿಮ್ಗೆ ಯಾವ ರೇಟಲ್ಲಿ ಆಲೂಗಡ್ಡೆ ಬೇಕು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿದ್ರೆ ಸೊ ನಮ್ಮ ಕಡೆಯಿಂದ ಕೂಡ ವಿಡಿಯೋಗಳು ಬರುತ್ತೆ. ನೀವು ಚೆಕ್ ಮಾಡಿಬಿಟ್ಟು ನಿಮಗೆ ಬೇಕಾದರೆ ನೀವು ಕೊಂಡ್ಕೊಳ್ಬಹುದು. ಇದ್ರ ಜೊತೆಗೆ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಒಳ್ಳೆ ರೇಟ್ ನಡೀತಾ ಇದೆ ಮಾರ್ಕೆಟ್ನಲ್ಲಿ. ಸೊ ನೋಡಿಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತರಬೇಕಾಗತ್ತೆ. ಆ್ಯಂಡ್ ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಬಿಗ್ ಸೈಜಲ್ಲಿ ಇದ್ರೂ ಕೂಡ ಚೆನ್ನಾಗಿರುವಂತಹ ರೇಟೇ ಸಿಗುತ್ತೆ.
ನೋಡ್ಕೊಳ್ಳಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 41 ರೂಪಾಯಿ kg ಇದೆ. ನೋಡಬಹುದು ಚಕ್ಕೆ ಪೀಸು ಇರುವಂತಹ ಶುಂಠಿಗೆ 41 ರೂಪಾಯಿ ಇದೆ. ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಾಗಿದ್ದರೆ. ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ನಡೀತಾ ಇದೆ. ನೀವು ಚಕ್ಕೆ ಅಥವಾ ಪೀಸ್ ಶುಂಠಿ ಅಥವಾ ನಿಮಗೆ ಅದು ಜಾಸ್ತಿ ಒಳ್ಳೆ ಶುಂಠಿ ಅಲ್ಲ ಅಂದ್ರೇ ನಿಮಗೆ 40-45 ಈ ರೇಂಜಲ್ಲಿ ನಡೀತಾ ಇದೆ. ನೋಡಬಹುದು ಇದು 45 ರೂಪಾಯಿ kg ಇದೆ. ಇವತ್ತಿನ ಮಾರ್ಕೆಟ್ನಲ್ಲಿ ಇವತ್ತಿನ ದಿನದಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇದು 51 ರೂಪಾಯಿ kg ಇದೆ. ನೋಡಬಹುದು ಶುಂಠಿ ಫ್ರೆಶ್ ಇದ್ದಲ್ಲಿ ನಿಮಗೆ ರೇಟು ಚೆನ್ನಾಗಿರುವಂತಹ ರೇಟೇ ಸಿಗ್ತಾ ಇದೆ. 51 ರೂಪಾಯಿ kg ಇದೆ. 5100 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಸೊ ಶುಂಠಿ ಅರೈವಲ್ಸ್ ಕೂಡ ಜಾಸ್ತಿನೇ ಬರ್ತಾ ಇದೆ. 51 ರೂಪಾಯಿ kg ಇದೆ. ನೋಡಬಹುದು ಶುಂಠಿ ಅರೈವಲ್ಸ್ ಕೂಡ ಜಾಸ್ತಿ ಬರ್ತಿದೆ. ಆ್ಯಂಡ್ ಜಾಸ್ತಿ ಜನ ಶುಂಠಿ ಗ್ರಾಹಕರು ಕೂಡ ಇರ್ತಾರೆ. ಹಾಗಾಗಿ ರೇಟ್ ಕೂಡ ಜಾಸ್ತಿನೇ ಇದೆ. ರೇಟು ಸದ್ಯದಲ್ಲಿ ಕಡಿಮೆ ಆಗಿಲ್ಲ. ನೀವು ನೋಡಬಹುದು 1.5-2 ತಿಂಗಳು ಆಗ್ತಾ ಬಂತು. ಇವಾಗ ಶುಂಠಿ ರೇಟ್ ಜಾಸ್ತಿನೇ ಇದೆ. ಇದು 55 ರೂಪಾಯಿ kg ಇದೆ. 5500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಅದೇ ನಿಮಗೆ 60 kgಯ ಬ್ಯಾಗ್ ಬೇಕು ಅಂದರೆ 3300 ರೂಪಾಯಿ ಆಗುತ್ತೆ. ಅಂದರೆ ನಿಮಗೆ 5500 ರೂಪಾಯಲ್ಲಿ ನಿಮ್ಗೆ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವು 60 kgಯ ಬ್ಯಾಗನ್ನು ಕೊಂಡ್ಕೊಂಡು ಹೋಗಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ 56 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 5600 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಕೂಡ ಶುಂಠಿ ಚೆನ್ನಾಗಿದೆ. ಹಾಗಾಗಿ ನಿಮಗೆ 5600 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಶುಂಠಿ ಬೆಳೆದಿರುವಂತಹ ರೈತರು ಇದನ್ನು ಮುಖ್ಯವಾಗಿ ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತರಬೇಕಾಗತ್ತೆ. ನೀವು ಎಷ್ಟೇ ದೂರದಲ್ಲಿದ್ದರೂ ಪರವಾಗಿಲ್ಲ, ಮಾರ್ಕೆಟ್ಗೆ ಬರಬಹುದು. ನಾನು ಪದೇ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಕೂಡ ಮಾರ್ಕೆಟ್ಗೆ ಬರಬಹುದು ಅಂತ ಹೇಳಿಬಿಟ್ಟು. ಅದ್ರ ಜೊತೆಗೆ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಯಾವುದಾದ್ರೂ RTC ತರಬೇಕಾ ಅಂತ ಹೇಳಿಬಿಟ್ಟು. ಆ ರೀತಿ ಎಲ್ಲ ಏನೂ ಇಲ್ಲ. ನೀವು ಡೈರೆಕ್ಟಾಗಿ ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ RMCಗೆ ನೀವು ಕೂಡ ಬರಬಹುದು. APMCಗೆ ನೀವು ಕೂಡ ಬರಬಹುದು. ನೀವು ಯಾವುದೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ, ನೀವು ಬಂದು ನೀವು ಬೆಳೆದಿರುವಂತಹ ಬೆಳೆನ ನೀವು ಕೂಡ ಒಂದೊಳ್ಳೆ ರೇಟಲ್ಲಿ ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಮೋಸ ಆಗೋದಿಲ್ಲ. ಆ್ಯಂಡ್ ಅವತ್ತಿನ ದಿನವೇ ಕ್ಯಾಶ್ ಕೂಡ ನಿಮಗೆ ಸಿಗತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು. ನಿಮಗೆ ಶುಂಠಿ ರೇಟು ಸ್ಟಾರ್ಟಿಂಗ್ ರೇಟು 40-41 ರೂಪಾಯಿಂದ ಶುರುವಾಗುತ್ತೆ. 5600-6000 ತನಕ ಟಾಪ್ ರೇಟ್ ನಡೀತಾ ಇದೆ. ಸೊ ನೋಡಿಕೊಂಡು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ನಿಮಗೆ ಶುಂಠಿ ರೇಟು ಒಂದು ಟೂ ಮಂತ್ಸ್ ಬ್ಯಾಕು ಕೇವಲ ನಿಮಗೆ 15 ರೂಪಾಯಿ 14 ರೂಪಾಯಿಂದ ಶುರುವಾಗ್ತಿತ್ತು. ಬಟ್ ಇವಾಗ ಶುಂಠಿ ರೇಟು 41 ರೂಪಾಯಿಂದ ಶುರುವಾಗಿದೆ. ಟಾಪ್ ರೇಟೇ ಆವಾಗ 40 ರೂಪಾಯಿ ಇರಲಿಲ್ಲ, 30 ರೂಪಾಯಿ ಲಾಸ್ಟ್ ಇತ್ತು. ಆದರೆ ಇವಾಗ ಶುಂಠಿ ರೇಟು 41 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. 40 ರೂಪಾಯಿಂದ ಚಕ್ಕೆಗೆ 40 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ. ಅಂದರೆ ನೀವು ಬೆಳೆದಿರುವಂತಹ ಬೆಳೆ ಚೆನ್ನಾಗಿದ್ದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ತುಂಬ ಜನ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತಾಯಿದ್ದೀರಾ, ಮೇಡಮ್ ನಮ್ಮದು ಶುಂಠಿ ಇದೆ, ತುಂಬಾ ಇದೆ, ನಾವು ತರ್ತೀವಿ ಅಂತ ಹೇಳ್ಬಿಟ್ಟು ತಗೊಬನ್ನಿ. ಆ್ಯಂಡ್ ನಮ್ಮ ಅಂಗಡಿಗೆ ತಗೊಬನ್ನಿ. ಅದ್ರ ಜೊತೆಗೆ ನೀವು ಫಸ್ಟು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆಯೇ ಶುಂಠಿನ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ. ಮಿಕ್ಸ್ ತಂದರೆ ಅದು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅದೇ ನೀವು ಸೈಜ್ ವೈಸ್ನ ಮಾಡ್ಕೊಂಡು ಬಂದರೆ ಒಂದೊಂದು ರೇಟ್ ಫಿಕ್ಸ್ ಆಗುತ್ತೆ ನಿಮ್ಮ ಬೆಳೆಗೆ. ಹಾಗಾಗಿ ನೀವು ಬೆಳೆದಿರುವಂತಹ ಬೆಳೆನ ತರಬೇಕು ಅಂದರೆ ಫಸ್ಟು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ನಿಮಗೆ ಮೊದಲೇ ಹೇಳಿದೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಯಾವ ಈರುಳ್ಳಿಗೆ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಈರುಳ್ಳಿ ಅರೈವಲ್ಸ್ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ನಿಮಗೂ ನಿಜವಾಗ್ಲೂ ಶಾಕ್ ಆಗುತ್ತೆ. ನೋಡ್ತಾ ಹೋಗೋಣ ಇವಾಗ ಈರುಳ್ಳಿ ರೇಟ್ನ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 9 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 900 ರೂಪಾಯಿ ಆಗುತ್ತೆ. ನೋಡಬಹುದು ಚಿಕ್ಕ ಸೈಜಲ್ಲಿ ಇದ್ದಾವೆ. ಹಾಗಾಗಿ ನಿಮಗೆ 9 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. ನೆಕ್ಸ್ಟು ನೋಡಬಹುದು ಈರುಳ್ಳಿನ ಫ್ರೆಶ್ ಆಗಿದೆ ಈ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ, ಈ ಈರುಳ್ಳಿಗೆ ಕೇವಲ 10 ರೂಪಾಯಿ ಇದೆ 1 kg. 1 ಕ್ವಿಂಟಲ್ಗೆ 1000 ರೂಪಾಯಿ ಆಗುತ್ತೆ. 10 ರೂಪಾಯಿಗೆ kg ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ 9, 8, 7 ಈ ರೇಂಜಲ್ಲಿ ಸಿಗುತ್ತೆ. ನಿಮಗೆ ನಿನ್ನ ಕಡಿಮೆ ರೇಟಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಅಂಥದ್ದು ನಮಗೆ ನಮ್ಮ ಅಂಗಡಿಯಲ್ಲಿ ಇರುವಂತಹ ಈರುಳ್ಳಿ ಆಗಿರುತ್ತೆ. ಇದು 10 ರೂಪಾಯಿ kg ಇದೆ, 1000 ರೂಪಾಯಿ ಆಗುತ್ತೆ. ಅದಕ್ಕೆ ನಿಮಗೆ ಮೊದಲಿಂದನೂ ಹೇಳೋದು, ನಾವು ಟೋಟಲಾಗಿ ನಾವೇನು ಸೈಜ್ ವೈಸ್ಗಳ ಮೇಲಿನ ರೇಟು ನಾನು ನಿಮಗೆ ತಿಳಿಸ್ತೀನಲ್ಲ, ಅದನ್ನು
ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳಿಬಿಟ್ಟು. ಇದು 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಈರುಳ್ಳಿ. ಆ್ಯಂಡ್ ಅದನ್ನ ನೋಡಿದ್ರೇ ಗೊತ್ತಾಗುತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ಡ್ಯಾಮೇಜ್ ಇಲ್ಲದೆ ಇರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಆ್ಯಂಡ್ ಸ್ಮಾಲ್ ಸೈಜಲ್ಲಿ ಇದ್ರೂ ಫ್ರೆಶ್ ಆಗಿದೆ, ಡಬಲ್ ಪತ್ತಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ. ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರೇ ಗೊತ್ತಾಗುತ್ತೆ. ನೀವೇ ಡೈರೆಕ್ಟಾಗಿ ಬಂದರೆ ಕೊಂಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇದು 13 ರೂಪಾಯಿ kg ಇದೆ. 1300 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು. ಇವಾಗೇನು ನೀವು ಈರುಳ್ಳಿಗಳನ್ನ ನೋಡ್ತಿದ್ದೀರಲ್ವ, ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು. ಇದು 13 ರೂಪಾಯಿ kg ಇದೆ. 1300 ರೂಪಾಯಿ ಆಗುತ್ತೆ. ನೋಡ್ಬೋದು ಸೈಜ್ ದೊಡ್ಡದಿದೆ, ಬಟ್ ಇದರಲ್ಲಿ ಸ್ವಲ್ಪ ಡ್ಯಾಮೇಜ್ ಇದೆ. ನೋಡ್ಬೋದು ಡಬಲ್ ಪತ್ತಿ ಇಲ್ಲ, ಹಾಗಾಗಿ ನಿಮಗೆ 13 ರೂಪಾಯಿಗೆ ಸಿಗ್ತಾ ಇದೆ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ kg ಇದೆ. 1400 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. 14 ರೂಪಾಯಿಗೆ 1 kg ಸಿಗ್ತಾ ಇದೆ. 1400 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ಲ, ನೋಡಿಕೊಂಡು ನೀವು ಕೂಡ ತೊಗೊಳ್ಬಹುದು. ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ. ಇದು 16 ರೂಪಾಯಿ kg ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡ್ಬೋದು. ನೀವು ಈರುಳ್ಳಿನ ನೋಡಿದ ತಕ್ಷಣ ಡ್ಯಾಮೇಜ್ ಇದೆಯೋ ಇಲ್ವೋ, ಅಥವಾ ಸೈಜ್ಗಳು ಯಾವ ರೀತಿ ಇರಬೇಕು, ಆಮೇಲೆ ರೇಟ್ ಏನು ಇರಬೇಕು, ಡಬಲ್ ಪತ್ತಿ ಬೇಕಾ ಬೇಡವೋ, ಪ್ರತಿಯೊಂದನ್ನು ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ರೈತರು ಕೂಡ ನೀವು ತುಂಬ ಲಾಂಗ್ ಟೈಮ್ ಇಟ್ಬಿಟ್ಟು ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿಬಿಟ್ಟು ನೀವು ತರೋದಾದರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು 19 ರೂಪಾಯಿ kg ಇದೆ. 1900 ರೂಪಾಯಿ ಆಗುತ್ತೆ. ಡ್ಯಾಮೇಜ್ ಆದಲ್ಲಿ ನಿಮಗೆ ರೇಟ್ ಕೂಡ ಕಡಿಮೆನೇ ಸಿಗತ್ತೆ. ಗೊತ್ತಾಯ್ತಲ್ವಾ. ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ. 19 ರೂಪಾಯಿ kg. 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡ್ಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. ಇದು ನೋಡಬಹುದು ಸಾಂಬಾರು ಈರುಳ್ಳಿ. ಇದಕ್ಕೇ ನಾನು ನಿಮಗೆ 30 ರೂಪಾಯಿ kg ಆಗಿದೆ ಅಂತ ಹೇಳಿರೋದು. ಇದು 1 ಕ್ವಿಂಟಲ್ಗೆ 3000 ರೂಪಾಯಿ ಆಗುತ್ತೆ. ಸಾಂಬಾರು ಈರುಳ್ಳಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. 30 ರೂಪಾಯಿಗೆ 1 kg ಸಾಂಬಾರು ಈರುಳ್ಳಿ ಸಿಗ್ತಾ ಇದೆ. ಅದು 1 ಕ್ವಿಂಟಲ್ಗೆ ನಿಮಗೆ 3000 ರೂಪಾಯಿ ಆಗುತ್ತೆ. ನೋಡಬಹುದು ಚಿಕ್ಕದಾಗಿರೋ ಸಾಂಬಾರು ಈರುಳ್ಳಿ. ನೋಡಿಕೊಂಡು ಕೊಂಡ್ಕೊಳ್ಬಹುದು. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಾಂಬಾರು ಈರುಳ್ಳಿ ಕೂಡ ನಮ್ಮ ಕಡೆಯಿಂದ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ ಆಗಿತ್ತು. ಈರುಳ್ಳಿ ರೇಟು ನಿಮಗೆ ಟಾಪ್ ರೇಟು 30 ರೂಪೀಸ್ ಆಗಿದೆ ಅಂತ ಹೇಳಿದ್ನಲ್ವ, ಅದು ಸಾಂಬಾರು ಈರುಳ್ಳಿಗೆ. ಸೊ ಅಂದರೆ ಇವಾಗ ಟೋಟಲಾಗಿ ಈರುಳ್ಳಿಗೆ ಏನು ಟಾಪ್ ರೇಟ್ ನಡೀತಿದೆ ಅನ್ನೋದನ್ನ ನಾವು ಸೈಜ್ ವೈಸ್ಗಳಲ್ಲಿ ನೋಡ್ತೀವಲ್ವ, ಆವಾಗನೇ ನಾವು ನೋಡೋಣ. ಆ್ಯಂಡ್ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇವತ್ತು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಪ್ರತಿಯೊಂದ್ರದ್ದು ವೀಡಿಯೋಗಳನ್ನ ನೋಡಿದ್ವಿ ಆ್ಯಂಡ್ ರೇಟ್ಗಳನ್ನ ಗಮನಿಸಿದ್ವಿ. ಟಾಪ್ ರೇಟು ಬೆಳ್ಳುಳ್ಳಿಲಿ ಟಾಪ್ ರೇಟ್ ಚೆನ್ನಾಗಿ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಯಾರೆಲ್ಲ ಬೆಳ್ಳುಳ್ಳಿ ಬೆಳೆದಿರುವಂತಹ ಗ್ರಾಹಕರು, ನೀವು ಫ್ರೆಶ್ ಬೆಳ್ಳುಳ್ಳಿ ಇದ್ದಲ್ಲಿ ತಗೊಬಂದು ಮಾರಿ. ಆ್ಯಂಡ್ ಆಲೂಗಡ್ಡೆ ಕೂಡ ಟಾಪ್ ರೇಟ್ ನಡೀತಾ ಇದೆ. ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ, ನೀವು ಕೂಡ ತಂದು ಮಾರಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಶುಂಠಿ ನಿನ್ನ ಎಷ್ಟು ದಿನ ಇದೇ ರೇಟು ಇರತ್ತೆ ನನ್ನ ಗೊತ್ತಿರಲ್ಲ. ಸೊ ಬೇಗನೆ ತಂದು ಮಾರಿ. ಸೊ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋದಾದರೆ, ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 62,988 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಪೊಟ್ಯಾಟೊ 38,418 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಗಾರ್ಲಿಕ್ 7,857 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಜಿಂಜರ್ 694 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ನಿಮಗೆ ಮೊದಲೇ ಹೇಳಿದೆ, ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅರೈವಲ್ಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ನಿನ್ನೆ ಯಶವಂತಪುರ ಮಾರ್ಕೆಟು ರಜೆ ಇತ್ತು, ಸಂಡೇ ಆಗಿರೋದ್ರಿಂದ. ಆ್ಯಂಡ್ ಇವತ್ತು ಜಾಸ್ತಿ ಅರೈವಲ್ಸ್ ಬಂದಿದೆ. ರೇಟ್ ಕೂಡ ಸೇಮ್ ರೇಟೇ ನಡೀತಾ ಇದೆ ನೋಡಬಹುದು. ಆ್ಯಂಡ್ ನಾಳೆ ನಾಡಿದ್ದು ಹಬ್ಬ ಬಂದಿದೆ. ಹಬ್ಬದಲ್ಲಿ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯ್ತಾ ಇದ್ದಾರೆ. ನೆಕ್ಸ್ಟು ನಿಮಗೆ ಬುಧವಾರ ಒಂದು ದಿನ ರಜೆ ಇರುತ್ತೆ, ಗಣೇಶನ ಹಬ್ಬದ ದಿನ. ಮತ್ತೆ ಏನಾದ್ರು ರೇಟು ಜಾಸ್ತಿ ಆಗುತ್ತಾ ಆಗಲ್ವೋ ಅನ್ನೋದನ್ನ ಪ್ರತಿಯೊಂದು ದಿನವೂ ವೀಡಿಯೋಗಳನ್ನ ಚೆಕ್ ಮಾಡ್ತಾ ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋಗಳನ್ನ ಚೆಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವೀಡಿಯೋಗಳು ಹಾಕ್ತಾ ಇರ್ತೀವಿ, ಆವಾಗ ನಿಮಗೂ ಕೂಡ ಗೊತ್ತಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕನ್ನು ಕೂಡ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗಬೇಕಾಗತ್ತೆ. ನೀವು ಕೂಡ ಜಾಯಿನ್ ಆದರೆ ಇದೇ ರೀತಿ ನಿಮಗೂ ಕೂಡ ವೀಡಿಯೋಗಳು ಸಿಗ್ತಾ ಇರುತ್ತೆ. ನೋಡಬಹುದು, ನೀವು ರೇಟ್ಗಳನ್ನ ನೀವು ಕೂಡ ತಿಳ್ಕೊಳ್ಬಹುದು. ಯಾರಿಗಾದರೂ ಬೇಕಾದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ, ತೆಂಗಿನಕಾಯಿ ಅಥವಾ ಸಾಂಬಾರು ಈರುಳ್ಳಿ ಯಾರಿಗಾದರೂ ಬೇಕಾದರೆ ತಕ್ಷಣವೇ ನೀವು ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಬಹುದು.
ಯಾವ ರೇಟಲ್ಲಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕು ಅನ್ನೋದು. ಅದ್ರ ಜೊತೆಗೆ ರೈತರಾಗಿದ್ದರೆ ನೀವು ರೇಟ್ಗಳನ್ನ ತಿಳ್ಕೊಳ್ಬಹುದು. ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಆವಾಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನೀವು ಬೆಳೆದಿರುವಂತಹ ಬೆಳೆನ ನೀವು ಕೂಡ ಮಾರ್ಕೆಟಿಗೆ ತಂದರೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಅದ್ರ ಜೊತೆಗೆ ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮಗೆ ನೀವು ಕೂಡ ಕಳಿಸ್ಕೊಟ್ರೆ ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡಿ ಹೇಳ್ತೀವಿ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ ಸೈಜ್ ವೈಸ್ಗಳ ಬಗ್ಗೆ ನಾವು ಇವಾಗ ತಿಳ್ಕೊತಾ ಹೋಗೋಣ. ಇವತ್ತು ನಮ್ಮ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ 30% ಅಷ್ಟೇ ಕರ್ನಾಟಕದ ಈರುಳ್ಳಿ ಬಂದಿದೆ. ಉಳಿದಿರುವಂತಹ 70% ಅಷ್ಟೂ ಮಹಾರಾಷ್ಟ್ರ ಕಡೆಯಿಂದ ಬರ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ಗೆ. ಅದರಲ್ಲಿ ಇವತ್ತಿನ ಮಾರ್ಕೆಟ್ನಲ್ಲಿ ವಿಜಯಪುರ ಓಲ್ಡ್ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜ್ ಈರುಳ್ಳಿಗೆ 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಇದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಮ್ಮ ಕರ್ನಾಟಕದ ಒಳಗಡೆನೆ ಈರುಳ್ಳಿ ಬಂದಿದೆ. ಅದು 12,000 ಬ್ಯಾಗ್ಸ್ ಬಂದಿದೆ. ಟೋಟಲ್ ಆಗಿ ಇವಾಗ ನಾವು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಟಾಪ್ ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜು ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1000 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಮಿಕ್ಸ್ ತಂದಲ್ಲಿ 300 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಆಂಧ್ರ ಕಡೆಯಿಂದನೂ ಈರುಳ್ಳಿ ಬಂದಿದೆ. ಆ ಈರುಳ್ಳಿಗೆ 500 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ನಡೆದಿದೆ ಅಂತ ಹೇಳಿ ನೋಡೋದಾದರೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ 70% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. ಎಕ್ಸ್ಟ್ರಾ ಸೂಪರ್ ಸೈಜು ಬಿಗ್ ಸೈಜ್ ಇದ್ದಲ್ಲಿ ಈರುಳ್ಳಿಗೆ 2000 ರೂಪಾಯಿಂದ 2100 ರೂಪಾಯಿ ತನಕ ಹೋಗಿದೆ. ಹಾಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಂದ 1900 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1600 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಮೀಡಿಯಮ್ಮು 1300 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 900 ರೂಪಾಯಿಂದ 1100 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಗೊಲ್ಟಾ ಅದು 900 ರೂಪಾಯಿಂದ 1100 ರೂಪಾಯಿ ತನಕ ಹೋಗಿದ್ದು. ಗೊಲ್ಟಿ 400 ರೂಪಾಯಿಂದ 600 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಟ್ ಈರುಳ್ಳಿಗೆ 600 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಹಾಗೆ ಮಿಕ್ಸ್ ತಂದಲ್ಲಿ 1000 ರೂಪಾಯಿಂದ 1300 ರೂಪಾಯಿ ತನಕ ಹೋಗಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1500 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟಿಗೆ ಹೋಗಿದೆ, ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತು ಕರ್ನಾಟಕದ ಆನಿಯನ್ ನೀವು ನೋಡಬಹುದು ಅರೈವಲ್ಸ್ ಕೂಡ ಕಡಿಮೆ ಇದೆ. ಕೇವಲ ನಿಮಗೆ 30% ಅರೈವಲ್ಸ್ ಮಾತ್ರ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿದೆ. ಆ್ಯಂಡ್ ಅದರಲ್ಲಿ ನೀವು ಟಾಪ್ ರೇಟ್ ನೀವು ನೋಡೋದಾದರೆ 1600 ರೂಪಾಯಿಂದ 1700 ರೂಪಾಯಿ ತನಕ ಟಾಪ್ ರೇಟ್ ನಮ್ಮ ಕರ್ನಾಟಕದ ಆನಿಯನ್ ರೇಟ್ ಇವಾಗ ನಡೀತಿದೆ. ಆ್ಯಂಡ್ ಅದ್ರ ಜೊತೆಗೆ ಟಾಪ್ ರೇಟ್ 1700 ರೂಪಾಯಿ ತನಕ ನಡೀತಿದೆ. ಅಂದರೆ 1000 ರೂಪಾಯಿಂದ 1500 ರೂಪಾಯಿ ತನಕ ನಿಮಗೆ ಒಂದೊಳ್ಳೆ ಈರುಳ್ಳಿಗೆ ನಡೀತಿರೋ ಅಂಥದ್ದು ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕಾಗತ್ತೆ. ನೋಡಬಹುದು ಈರುಳ್ಳಿ ರೇಟು ಎಷ್ಟು ಸಡನ್ನಾಗಿ ಡೌನ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಇದು ಮೇಯ್ನಾಗಿ ರೈತರಿಗೆ ಕಷ್ಟ ಆಗುತ್ತೆ. ಯಾವ ರೀತಿ ಅವ್ರು ತರಬೇಕು, ಹೇಗೆ ಯಾವಾಗ ತರಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಇವಾಗ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಟ್ಟಿದ್ದೆ ಎಕ್ಸ್ಪೋರ್ಟ್ ಓಪನ್ ಆಗಿದೆ ಅಂತ ಹೇಳಿಬಿಟ್ಟು, ಬಟ್ ಅದರಲ್ಲೂ ಏನು ಮಾಹಿತಿಗಳು ಸಿಗ್ತಾ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಈರುಳ್ಳಿ ರೇಟ್ ಕೂಡ ಡೌನ್ ಆಗ್ತಾ ಇದೆ, ನಿಧಾನದಲ್ಲಿ ಡೌನ್ ಆಗ್ತಾ ಇದೆ. ಇದನ್ನು ಗಮನಿಸ್ಬಿಟ್ಟು ನೀವು ಮಾರ್ಕೆಟ್ಗೆ ತರಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾಳೆ ನಾಡಿದ್ದು ಹಬ್ಬ ಇರೋದ್ರಿಂದ ಹಬ್ಬದಲ್ಲೂ ಕೂಡ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನೋಡಿ ನೀವು ತಗೊಂಡು ಬನ್ನಿ. ನಾಳೆನೂ ಕೂಡ ವೀಡಿಯೋಗಳನ್ನ ನೋಡಿ, ಯೂಟ್ಯೂಬ್ ವೀಡಿಯೋಗಳನ್ನ ನೋಡಿಕೊಂಡು ನೀವು ಮಾರ್ಕೆಟ್ಗೆ ತರಬೇಕಾಗತ್ತೆ. ರೇಟನ್ನು ನೀವು ನೋಡಿಕೊಂಡು ತನ್ನಿ. ತುಂಬ ಮುಖ್ಯವಾಗಿ ರೈತರಿಗೆ ಯಾವುದೇ ರೀತಿಯ ಮೋಸ ಆಗಬಾರ್ದು. ಯಾಕಂದರೆ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಅಥವಾ ಬೇರೆ ಯಾವುದೇ ಒಂದು ಪದಾರ್ಥಗಳನ್ನ ನೀವು ಬೆಳೆದಿರ್ತೀರಾ ಆ್ಯಂಡ್ ನೀವು ಸಾಕಷ್ಟು ಶ್ರಮನ ಹಾಕಿರ್ತೀರಾ. ಅದಕ್ಕೆ ಒಂದೊಳ್ಳೆ ಪ್ರತಿಫಲ ಸಿಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆ್ಯಂಡ್ ನೀವು ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ತಂದಲ್ಲಿ ಅವತ್ತಿನ ದಿನವೇ ಕ್ಯಾಶ್ ಕೂಡ ನಿಮಗೆ ಸಿಗತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಆ್ಯಂಡ್ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ನಿಮಗೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ವಿಡಿಯೋಯಿಂದ ರೈತರಿಗಂತೂ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದರೆ ತುಂಬ ಜನ ಕಾಲ್ ಮಾಡ್ತಿದ್ದೀರಾ, ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ, ಮೇಡಮ್ ಈ ವಿಡಿಯೋಗಳಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳಿಬಿಟ್ಟು. ನಿಮ್ಮ ಇದೇ ರೀತಿ
ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ. ದಿನ ಹೆಚ್ಚಿನ ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ. ಆ್ಯಂಡ್ ಯಾವುದೇ ರೀತಿ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿ ಸಿಕ್ಕಿದ್ರೂ ವೀಡಿಯೋಗಳನ್ನ ಮಾಡಿ ಹಾಕ್ತೀವಿ. ಇದೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.